ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೋಡಲೇಬೇಕಾದಂತಹ ಸುದ್ದಿ. ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದಂತಹ ಯೋಜನೆ, ಅವರ ಕನಸಿನ ಯೋಜನೆ, ಅದು ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆಯಲ್ಲಿ ಏನಾಗ್ತಾ ಇದೆ? ಸಿಎಂ ಸಿದ್ದರಾಮಯ್ಯನವರು ನಿಜಕ್ಕೂ ನೋಡಲೇಬೇಕಾದಂತಹ ಸುದ್ದಿ ಇದು. ಕರ್ನಾಟಕ ಅಗ್ರವಾರ್ತೆಯ ಎಕ್ಸ್ಕ್ಲೂಸಿವ್ ಸುದ್ದಿಗಳಲ್ಲಿ ಒಂದು. ಸಿಎಂ ಸಿದ್ದರಾಮಯ್ಯ ಈ ಸ್ಟೋರಿಯನ್ನ ನೋಡಲೇಬೇಕು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇರುವ ಎಕ್ಸ್ಕ್ಲೂಸಿವ್ ಸುದ್ದಿ. ಸಿಎಂ ಕನಸಿನ ಯೋಜನೆಗೆ ಎಂತಹ ಗತಿ ಬಂದಿದೆ ನೋಡಿ. ಅನ್ನಭಾಗ್ಯ ಯೋಜನೆ ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಇದು. ಆ ಯೋಜನೆಗೆ ಬಂದಿರುವಂತಹ ಗತಿ ಆದ್ರೂ ಏನು? ಬಡವರ ಹೊಟ್ಟೆ ತುಂಬಿಸಲು ಜಾರಿಯಾದಂತಹ ಯೋಜನೆಗೆನೆ ಕನ್ನ ಹಾಕ್ತಿದ್ದಾರೆ ಖದೀಮರು. ವಿಜಯಪುರದಲ್ಲಿ ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿಸಿದ ಖದೀಮರು. ಬಡವರ ಹೊಟ್ಟೆ ತುಂಬಲಿ ಅಂತಾನೆ ಸಿಎಂ ಸಿದ್ದರಾಮಯ್ಯ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಆದ್ರೆ ಆಗ್ತಾ ಇರೋದೇನು? ಬಡವರ ಹೊಟ್ಟೆ ಸೇರ್ಬೇಕಾಗಿದ್ದಂತಹ ಅನ್ನ ಇನ್ಯಾರ್ದೋ ಪಾಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಅನ್ನಭಾಗ್ಯ ಅಕ್ಕಿಗೆ ಇನ್ನಿಲ್ಲದ ಬೇಡಿಕೆ ಇದೆ. ಯಾಕೆ ಅಂದ್ರೆ ಹೋಟೆಲ್ಗಳಲ್ಲಿ ಇಡ್ಲಿ ದೋಸೆಗೆ ಅನ್ನಭಾಗ್ಯ ಅಕ್ಕಿಯೇ ಆಧಾರ. ನಮ್ಮ ರಾಜ್ಯದ ಮಹತ್ವಾಕಾಂಕ್ಷೆಯ ಯೋಜನೆ ಇದು ಸಿಎಂ ಸಿದ್ದರಾಮಯ್ಯನವರದು ಅನ್ನಭಾಗ್ಯ ಯೋಜನೆ. ಬಡವರಿಗೆ 10 ಕೆಜಿ ಅಕ್ಕಿ ಕೊಡುವಂತಹ ಯೋಜನೆ ಇದು. ಆದ್ರೆ 5 ಕೆಜಿ ಅಕ್ಕಿ ಮಾತ್ರ ಈಗ ಬಡವರಿಗೆ ಸೇರ್ತಾ ಇದೆ. ಇನ್ನು 5 ಕೆಜಿ ಅಕ್ಕಿ ಕೊಡೋದಕ್ಕೆ, ಅಕ್ಕಿ ಹೊಂದಿಸೋದಕ್ಕಾಗದೆ ಅದರ ಬದಲು ದುಡ್ಡು ಕೊಡ್ತಾ ಇತ್ತು. ಆದ್ರೆ ಆ ಅಕ್ಕಿಯ ನಿರ್ವಹಣೆ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನೀವೇ ನೋಡ್ತಾ ಇದ್ದೀರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇಂಥದ್ದೇ ಸುದ್ದಿ ಬರ್ತಾ ಇದೆ. ಅನ್ನಭಾಗ್ಯ ಅಕ್ಕಿಯನ್ನ ಕಳುವು ಮಾಡಿರೋದು, ಕೋಟಿಗಟ್ಲೆ ಅಕ್ಕಿ ಇದ್ದಲ್ಲೇ ನಾಪತ್ತೆ ಆಗಿರೋದು. ಯಾಕೀಗಾಗ್ತಾ ಇದೆ? ಯಾಕೆ ಈ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ತಗೋತಾ ಇಲ್ಲ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಈ ಅಕ್ರಮ ಬಯಲಾಗಿದೆ. ಆ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಬಡವರ ಹೊಟ್ಟೆ ತುಂಬಬೇಕಾಗಿದ್ದಂತಹ ಅಕ್ಕಿ, ಬಡವರಿಗೆ ಸೇರಬೇಕಾದಂತಹ ಈ ಅಕ್ಕಿ ಏನಿದೆ, ಇದು ಯಾರ ಪಾಲಾಗ್ತಾ ಇದೆ ಅಂತ ನೋಡಿ. ಅಕ್ಕಿಯನ್ನ ಅಕ್ರಮವಾಗಿ ಬೇರೆ ಕಡೆ ಸಾಗಿಸಲಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾದಲ್ಲಿ ಈ ಅಕ್ರಮ ಬಯಲಾಗಿದೆ. ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ನೋಡ್ತಾ ಇದೆ. ಎಸ್ ಶ್ವೇತಾ, ಮತ್ತೊಂದು ವಿಚಾರ ಏನಂದ್ರೆ, ಈ ಅನ್ನಭಾಗ್ಯದ ಅಕ್ಕಿ ಏನಿದೆ, ಇದು ನಮ್ಮ ರಾಜ್ಯದ ಯಾರ ಬಳಿಯೂ ಕೂಡ ಹೋಗ್ತಾ ಇಲ್ಲ. ಇದು ಹೋಗ್ತಾ ಇರೋದು ಪಕ್ಕದ ರಾಜ್ಯ ಮಹಾರಾಷ್ಟ್ರಕ್ಕೆ. ಅಂಗಡಿಗಳಲ್ಲಿ ಅನ್ನಭಾಗ್ಯ ಅಕ್ಕಿ ಖರೀದಿ ಮಾಡ್ತಾರೆ. ಖರೀದಿ ಮಾಡಿದಂತಹ ಅಕ್ಕಿ ಏನಾಗುತ್ತೆ? ಜನರಿಗೆ ಹಣದಾಸೆ ತೋರಿಸಿ ಅನ್ನಭಾಗ್ಯ ಅಕ್ಕಿ ಖರೀದಿ ಮಾಡಲಾಗ್ತಾ ಇದೆ. ಕಾಳಸಂತೆಯಲ್ಲಿ ಎಗ್ಗಿಲ್ಲದೆ ಅನ್ನಭಾಗ್ಯ ಅಕ್ಕಿ ಮಾರಾಟ ಆಗ್ತಾ ಇದೆ. ಅಕ್ಕಿ ಮಾರಾಟ ಜಾಲದ ಬೆನ್ನು ಬಿದ್ದಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈ ಕುರಿತಾಗಿ ರಿಯಾಲಿಟಿ ಚೆಕ್ ಅನ್ನ ನಡೆಸಿತು. ಅನ್ನಭಾಗ್ಯದ ಅಕ್ಕಿ ಏನಾಗ್ತಾ ಇದೆ, ಯಾಕೆ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ ಅಂತ ನೋಡ್ತಾ ಹೋದಾಗ ಮನೆಗಳಿಂದಲೇ ಅನ್ನಭಾಗ್ಯ ಅಕ್ಕಿ ಖರೀದಿಸುತ್ತಂತೆ ಈ ಗ್ಯಾಂಗ್. ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ನೀಡಿದ ದಿನದಿಂದಲೇ ಕಳ್ಳರ ಕಾರ್ಯಾಚರಣೆ ಶುರುವಾಗುತ್ತೆ. ಪ್ರತಿ ತಿಂಗಳು 6ರಂದು ನ್ಯಾಯಬೆಲೆ ಅಂಗಡಿಗಳಿಗೆ ಅಕ್ಕಿ ಲೋಡ್ ಬರುತ್ತೆ. ಅಕ್ಕಿ ವಿತರಣೆ ಶುರುವಾಗ್ತಾ ಇದ್ದಂತೆ ಈ ಗ್ಯಾಂಗ್ನ ಸದಸ್ಯರು ಫೀಲ್ಡ್ಗಿಳಿತಾರೆ. ಕೆಜಿಗೆ 15ರಿಂದ 16 ರೂಪಾಯಿ ಕೊಟ್ಟು ಅಕ್ಕಿ ಖರೀದಿ ಮಾಡ್ತಾರೆ. ಅಕ್ಕಿ ಮೂಟೆಗಳನ್ನ ವಾಹನಗಳಲ್ಲಿ ಹಾಕಿ ಶೆಡ್ ಸೇರಿಸ್ತಾರೆ ಈ ಕಳ್ಳರು. ಕರ್ನಾಟಕದಲ್ಲಿ ಅಕ್ಕಿಯನ್ನ ಖರೀದಿ ಮಾಡ್ತಾರೆ. ಅದಾದ ಬಳಿಕ ಏನು ಮಾಡ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಈ ಖದೀಮರು ಕರ್ನಾಟಕದಲ್ಲಿ ಅಕ್ಕಿಯನ್ನ ಖರೀದಿಸಿ, ಅದು ಕೂಡ ಕೆಜಿಗೆ 15ರಿಂದ 16 ರೂಪಾಯಿಯನ್ನ ಕೊಟ್ಟು ಖರೀದಿ ಮಾಡ್ತಾರೆ. ಅದಾದ ಬಳಿಕ ಅದನ್ನ ನೆರೆಯ ಮಹಾರಾಷ್ಟ್ರಕ್ಕೆ ರವಾನಿಸ್ತಾರೆ. ವಿಜಯಪುರ ನಗರದ ಶಿಕಾರಖಾನೆ, ರಹೀಂ ನಗರ್, ಕಸ್ತೂರಿ ಕಾಲನಿ, ಗೋಳಗುಮಟ ಏರಿಯಾ, ನವಭಾಗ್ ಏರಿಯಾಗಳಲ್ಲಿ ಅಕ್ಕಿ ಕಳ್ಳರು ಫುಲ್ ಆಕ್ಟಿವ್ ಆಗಿದ್ದಾರೆ. ಇನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡದ ಬಳಿ ಅಕ್ಕಿ ಖರೀದಿಸಿದಂತಹ ಮಹಿಳೆ, ಅಕ್ಕಿ ಖರೀದಿ ಮಾಡುವಂತಹ ಖದೀಮರ ಬಗ್ಗೆ ಆಕೆ ಏನ್ ಹೇಳಿದಾಳೆ, ಯಾವ ರೀತಿ ಅಕ್ಕಿಯನ್ನ ಖರೀದಿ ಮಾಡ್ತಾರೆ, ರಾಜಾರೋಷವಾಗಿ ಕೆಲವೊಂದಷ್ಟು ಏರಿಯಾಗಳಿಗೆ ಹೋಗ್ತಾರೆ. ಅಲ್ಲಿರುವಂತಹ ಮನೆಗಳಿಂದ ಅಕ್ಕಿಯನ್ನ ಸಂಗ್ರಹ ಮಾಡ್ತಾರೆ. ಅವರಿಗೆ ಇಂತಿಷ್ಟು ಅಂತ ದುಡ್ಡು ಕೊಡ್ತಾರೆ. ಅಕ್ಕಿ ಖರೀದಿ ಮಾಡೋ ಖದೀಮರ ಬಗ್ಗೆ ಮಾಹಿತಿ ಸಂಗ್ರಹ, ಅನ್ನಭಾಗ್ಯ ಅಕ್ಕಿ ಮಾರಾಟವನ್ನೇ ಮಹಿಳೆ ದಂಧೆಯನ್ನಾಗಿ ಮಾಡಿಕೊಂಡಿದ್ದಾಳೆ. ಸುವರ್ಣ ನ್ಯೂಸ್ ತಂಡದ ಬಳಿ ಅಕ್ಕಿ ಖರೀದಿಸಿದ ಮಹಿಳೆ. ವಿಜಯಪುರದಲ್ಲಿ ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕಲಾಗ್ತಾ ಇದೆ.
ಕೆಜಿಗೆ 16 ರೂಪಾಯಿಯಂತೆ ಅಕ್ಕಿ ಖರೀದಿ ಮಾಡ್ತಾಳೆ ಮಹಿಳೆ. ಅನ್ನಭಾಗ್ಯ ಅಕ್ಕಿ ಮಾರಾಟವನ್ನೇ ದಂಧೆ ಮಾಡಿಕೊಂಡಿದ್ದಾಳೆ ಈ ಮಹಿಳೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡದಿಂದಲೇ 20 ಕೆಜಿ ಅಕ್ಕಿಯನ್ನ ಮಹಿಳೆ ಖರೀದಿಸ್ತಾಳೆ. ಕೆಜಿಗೆ 16 ರೂಪಾಯಿಯಂತೆ ಆ ಅಕ್ಕಿಯನ್ನ ಖರೀದಿ ಮಾಡಿದ್ದಾಳೆ. ಎಸ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದಾಗ ಏನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ. तुम्हें बोलना है वो 25 किलो का कट्टा रहता है, मैं कैसे बोलते वैसा करने का. 25 किलो का 400 रुपये. 400 50 किलो का 800 क्यों चाहिए? बोलो तुम्हें हिसाब करो, 16 रुपये से हिसाब करो. 2-2 हज़ार कम करके मांग रहे हैं. हाँ पे दो. तुम्हें बोलो जी भैया, उनको नंबर दे छोड़ो, हमें एक नहीं तो तुम्हारा कहाँ प्लेस बोलते वहाँ आके दे, हमें देते. नहीं तो तुम्हें आने का नहीं, छुपा के रहने का वो बहुत तेज सीक्रेट है. चिपका को लेते हैं छोड़ो. हाँ, फिर हमें भी अंदर दे. कब आना तुम बोलो. किसी का नंबर दे दे, तुम्हें बोले. गाड़ी है नहीं तुम्हारा? आए. तो अभी 5 कट्टा है, अगले महीने में 10 कट्टा आता है. तुम्हें पुलिस आई गिली जा रहे थे क्या करना. काई को पुलिस वहाँ काई को तो मैं क्या सोच रहे जी हमारे जान डालता जी कि तो पुलिस दाढ़ी बीड़ी रखो, पुलिस कैसे. ऐसा नहीं बाबा. हमारे भैया को तुम कहाँ है तुम्हारे बोले तुम्हें. वहाँ यहाँ आना क्या जोरापुर पे देखी नहीं तुम्हें. जोरापुर हाँ, पूरा भाड़ रहे अंदर कहाँ सरकार दवाखाने पास रहता है. मैं वहाँ से लेके आना क्या अभी नहीं है, अभी एक दिन छोड़ने का अपा. तुम्हें कब बुलाया जब आती लो मैं गाड़ी साथ. ये नंबर को लगाऊं फोन. हाँ गाड़ी वाले को बुला ले तो संगा तो जाते. अभी ये लेके कहाँ डालो तुम्हें. हाँ भैया चलो डालते ही बाबा. डालने का बात नहीं है, हमें क्या है, मैं कहाँ भी डालो है. तुम्हें कैसा पड़ता है ये पूछ रहा हूँ मैं. ये हम ना हाँ 17-18 रुपये पड़ता गाड़ी के साथ करके 18. मैं चावल ले रहे हमारा थोड़ा है वो शिकार खाने में. हाँ. कौन. हाँ नहीं है, सुबह आया तो ना अपन क्या मैं 12 के टाइम गई हूँ 50 किलो तक है. दो टोकन का लो नंबर. क्यों किलो ले रहे. 13 क्या 15 ले रहे हैं. वहाँ हमारे चाची भेजे कल. ये होने के बाद फिर नहीं घर में है कौन भाभी का. तुम्हारा 98 है. फोन करेंगे भैया. ಎಸ್, ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ಚಿತ್ರಣ. ಸುವರ್ಣ ನ್ಯೂಸ್ ತಂಡದಿಂದಲೇ 20 ಕೆಜಿ ಅಕ್ಕಿಯನ್ನ ಖರೀದಿಸುವಂತಹ ಮಹಿಳೆ ಏನು ಮಾಡ್ತಾಳೆ ಅನ್ನೋದನ್ನ ಎಳೆ ಎಳೆಯಾಗಿ ನಾವು ಬಿಚ್ಚಿಡ್ತಾ ಇದ್ದೀವಿ. ವಿಜಯಪುರದ ಅಂಗಡಿಗಳಲ್ಲೂ ಕೂಡ ಎಗ್ಗಿಲ್ಲದೆ ಈ ಅನ್ನಭಾಗ್ಯ ಅಕ್ಕಿ ಖರೀದಿ ನಡೀತಾ ಇದೆ. ಈ ಗ್ಯಾಂಗ್ ಅನ್ನಭಾಗ್ಯ ಅಕ್ಕಿಗೆನೆ ಕನ್ನ ಹಾಕ್ತಾ ಇದೆ. ಪ್ರತಿಷ್ಠಿತ LBS ಮಾರ್ಕೆಟ್ನಲ್ಲೇ ಬಿಂದಾಸ್ ಆಗಿ ಅಕ್ಕಿ ಖರೀದಿ ಮಾಡ್ತಾರೆ. ಯಾವ ಭಯ ಇರೋದಿಲ್ಲ. ಕಾನೂನು ಉಲ್ಲಂಘಿಸಿ ಅನ್ನಭಾಗ್ಯ ಅಕ್ಕಿಯನ್ನ ಅಲ್ಲಿ ಖರೀದಿ ಮಾಡ್ತಾರೆ. 50 ಕೆಜಿಯ ಚೀಲ ಇದ್ರೆ ಪ್ರತಿ ಕೆಜಿಗೆ 16 ರೂಪಾಯಿ ಫಿಕ್ಸ್ ಮಾಡ್ತಾರೆ. ಮೊದಲು 15 ರೂಪಾಯಿ ಅಂತ ಹೇಳಿ ಅದಾದ ಬಳಿಕ ಅಕ್ಕಿಯನ್ನ ಖರೀದಿ ಮಾಡ್ತಾರೆ. 4-5 ಚೀಲದಷ್ಟು ಅಕ್ಕಿ ಇದೆ ಅಂತ ಗೊತ್ತಾದಾಗ ಕೆಜಿಗೆ 16 ರೂಪಾಯಿ ಅಂತೆ ಅದನ್ನ ಖರೀದಿ ಮಾಡ್ತಾರೆ. ಒಂದು ಬಾರಿಗೆ 50 ಕೆಜಿಯ ಒಂದೇ ಚೀಲ ತರುವಂತೆ ಸೂಚನೆಯೂ ಕೂಡ ಇರುತ್ತೆ ಅವ್ರಿಗೆ. ಮನೆಯಲ್ಲೇ ಸಾಕಷ್ಟು ಅಕ್ಕಿ ಚೀಲ ಇದೆ ಅಂತ ಮಾಲೀಕ ಹೇಳ್ತಾರೆ. ಅಕ್ಕಿ ಖರೀದಿಸಿ ಸಂಗ್ರಹಿಸಿರುವ ಮಾಹಿತಿ ಬಿಚ್ಚಿಟ್ಟ ಅಂಗಡಿ ಮಾಲೀಕ ಕೂಡ ಏನಾಗ್ತಾ ಇದೆ, ಯಾವ ರೀತಿ ಅಕ್ಕಿ ಕಳ್ಳತನ ಆಗ್ತಾ ಇದೆ, ಅನ್ನಭಾಗ್ಯ ಅಕ್ಕಿಗೆನೆ ಕನ್ನ ಹಾಕ್ಲಾಗ್ತಾ ಇದೆ ಅನ್ನೋದನ್ನ ಅಂಗಡಿ ಮಾಲೀಕ ವಿವರಿಸ್ತಾರೆ ನೋಡಿ. ಸರ್ ರೇಷನ್ ಅಕ್ಕಿ ತಗೋತೀರಿ. ರೇಷನ್ ಅಕ್ಕಿ ಒಂದು ಕಟ್ಟ ಐತ್ರಿ. ಹೆಂಗೆ ತಗೋತೀರಿ. 15 ಇರಂಗ್ರಿ. ಅವರ ತುಂಬ್ಕೊಳ್ಳೋ 16 ಅಂದ್ರಿ ಮೊನ್ನೆ. ನೀವು ಹೇಳ್ರಿ ಪೂರ್ತಿ ಕಟ್ಟದ ಲೆಕ್ಕನೇ ಹೇಳ್ಬಿಡ್ರಿ ಏಟಕ್ಕೆ. ನಾ ತಂದು ಕಾಟ ಮಾಡಿಸ್ತೀನಿ. 16 ಹಾಂ
ಹದಿನಾರು ಹಿಡಿತೀರಿ ಈಗ ಅದಕ್ಕಿಂತ ಜಾಸ್ತಿ ತೊಂದ್ರೆ ರೀ ಇನ್ನೂ ಅದಾವ್ರಿ ಒಂದು 4-5 ಕಟ್ಟಾಕು. ಇದು ಅನ್ನಭಾಗ್ಯ ಅಲ್ಲ, ಇದು ಕನ್ನಭಾಗ್ಯ. ಯಾಕಂದ್ರೆ ಇಂಥದ್ದೇ ಪ್ರಕರಣ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ. ಎಲ್ಲೆಲ್ಲ ಅನ್ನಭಾಗ್ಯ ಅಕ್ಕಿ ಈ ರೀತಿ ಅಕ್ರಮವಾಗಿ ಮಾರಾಟ ಆಗ್ತಾ ಇದೆ ಅಂತ. ಇದು ಸರ್ಕಾರದ ತಪ್ಪು ಮಾತ್ರ ಅಲ್ಲ, ಜನರ ತಪ್ಪು ಕೂಡ ಇದೆ. ಯಾಕಂದ್ರೆ ಜನರಿಗೆ, ಬಡವರಿಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಅಕ್ಕಿ ಕೊಟ್ರೆ ಅವರು ಇಷ್ಟೋ ದುಡ್ಡು ಸಿಕ್ಕಿದ್ರೆ ಸಾಕು ಅಂತ ಅದನ್ನು ಕೂಡ ಮಾರ್ಕೋತಾರೆ. ಇಲ್ಲಿ ಇನ್ನೂ ಒಂದು ವಿಷಯ ಇದೆ. ಅನ್ನಭಾಗ್ಯ ಅಕ್ಕಿ ಅಂತ ಅಂದ್ರೆ ಅದನ್ನ ಊಟ ಮಾಡೋದಕ್ಕಾಗಲ್ಲ ಅಂತನೂ ಅವ್ರು ಹೇಳ್ತಾರೆ. ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ ಕೊಟ್ರಾದ್ರೂ ಜನ ತಿಂತಿದ್ರೇನೋ, ಈ ರೀತಿ ಮಾರ್ಕೋತಾ ಇರ್ಲಿಲ್ವೇನೋ ಅದು ಗೊತ್ತಿಲ್ಲ. ಒಟ್ನಲ್ಲಿ ಈ ಅಕ್ರಮಕ್ಕೆ ಸರ್ಕಾರ ಬ್ರೇಕ್ ಹಾಕ್ಬೇಕಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಜಯಪುರ ರಿಪೋರ್ಟರ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. ಆದ್ರೆ ಅದಕ್ಕಿಂತ ಮೊದಲು ಒಂದು ಚಿಕ್ಕ ಬ್ರೇಕ್. ಶ್ವೇತದ ಎಸ್, ಕರ್ನಾಟಕ ಅಗ್ರ ವಾರ್ತೆಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಅದು ಅನ್ನಭಾಗ್ಯ ಅಲ್ಲ, ಕನ್ನಭಾಗ್ಯ ಅಂತ. ಜನರು ಹಣದ ಆಸೆಗಾಗಿ ಯಾವ ರೀತಿ ಅನ್ನಭಾಗ್ಯದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಪ್ರತಿ ಕೆಜಿಗೆ 15ರಿಂದ 16 ರೂಪಾಯಿಗೆ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ. ಯಾವಾಗ ರೇಷನ್ ಅಂಗಡಿಯಿಂದ ಅಕ್ಕಿಯನ್ನ ಪಡೀತಾರೋ ಆ ಕ್ಷಣದಿಂದ ಅಕ್ಕಿ ಮಾರಾಟ ಶುರುವಾಗುತ್ತೆ. ಅದಕ್ಕಾಗಿಯೇ ಒಂದು ಗ್ಯಾಂಗ್ ಇದೆ. ಈ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ನಿಮ್ಮ ಮುಂದೆ ಇಡ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಷಡಕ್ಷರಿ. ಇದೀಗ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಷಡಕ್ಷರಿ, ಈ ಕುರಿತಾಗಿ ಅಂದ್ರೆ ಈ ಗ್ಯಾಂಗ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಮಾಹಿತಿ ಸಿಕ್ತು, ಯಾವ ರೀತಿ ನೀವು ಕಾರ್ಯಾಚರಣೆ ನಡೆಸಿದ್ರಿ? ಸೊ ಈ ಸಂದರ್ಭದಲ್ಲಿ ಅಂಗಡಿ ಮಾಲೀಕರಿಂದ ಹಿಡಿದು ಅಕ್ಕಿ ಖರೀದಿ ಮಾಡುವ ಹಾಗೂ ಮಾರಾಟ ಮಾಡುವಂತಹ ಮಹಿಳೆ ಏನ್ ಹೇಳ್ತಾ ಇದ್ದಾರೆ, ಯಾವ ರೀತಿ ಈ ಗ್ಯಾಂಗ್ ಕಾರ್ಯಾಚರಿಸುತ್ತೆ? ಎಸ್ ಪ್ರತಿಭಾ, ಅನ್ನಭಾಗ್ಯ ಯೋಜನೆ ಶುರುವಾಗಿದ್ದು ಬಡವರ ಹೊಟ್ಟೆ ತುಂಬಿಸ್ಲಿ ಅಂತ ಹೇಳಿ ಇಲ್ಲಿ ನೋಡಿದ್ರೆ ಕಳ್ಳ ಕದಿಮರ ಹೊಟ್ಟೆ ತುಂಬ್ತಾ ಇದೆ. ಈಗ ಏನಿದ್ರೆ ಈ ಅನ್ನಭಾಗ್ಯ ಅಕ್ಕಿಯನ್ನ ಯಾವ ರೀತಿಯಾಗಿ ಅಕ್ರಮ ದಂಧೆಗೆ ತೊಡಗಿಸ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಈ ಅನ್ನವನ್ನ ಒಂದ್ ಕಡೆಗೆ ಹಣವಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ನಾವೊಂದು ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿದ್ರೆ ಬಯಲಿಗೆ ಎಳಿಬೇಕು ಅಂತ ಹೊರಟಿವಿ. ಮತ್ತೊಂದು ಕಡೆ ಬಹಳಷ್ಟು ಕಡೆಗಳಲ್ಲಿ ನೋಡ್ತಾ ಇದೀವಿ, ಅವಾಗ ಪೊಲೀಸರು ಜಪ್ತಿ ಮಾಡ್ತಾ ಇರ್ತಾರೆ, ಅಕ್ರಮ ಅಕ್ಕಿ ಸಾಗಾಟವನ್ನ ಹಿಡಿದಿದೀವಿ ಅಂತ ಹೇಳ್ತಾರೆ. ಆದ್ರೆ ಈ ಅಕ್ರಮವಾಗಿ ಅಕ್ಕಿ ಸಂಗ್ರಹ ಆಗೋದು ಹೇಗೆ, ಎಲ್ಲಿ ಸಂಗ್ರಹ ಆಗುತ್ತೆ, ಸಂಗ್ರಹ ಮಾಡೋರು ಯಾರು, ಮತ್ತೆ ಅದರ ಸಂಗ್ರಹ ಮಾಡೋ ರೀತಿ ಹೇಗಿರುತ್ತೆ ಅನ್ನೋದನ್ನ ನಾವು ರಿಯಾಲಿಟಿ ಚೆಕ್ ಮಾಡ್ಲಿಕ್ಕೆ ಮುಂದಾದ್ವಿ. ಆಗ ಏನಿದೆ, ನಮಗೆ ಒಬ್ರು ಮಹಿಳೆ ಸಿಗ್ತಾರೆ. ಆ ಮಹಿಳೆಯನ್ನ ನಾವು ಸಂಪರ್ಕ ಮಾಡಿದಾಗ ಅಲ್ಲಿ ಗೊತ್ತಾಗುವಂತ ವಿಚಾರ ಏನಂತ ಹೇಳಿದ್ರೆ ಕೆಜಿಗೆ 15ರಿಂದ 16 ರೂಪಾಯಿ ಅನ್ನುವಂಥದ್ದು. ಅಂದ್ರೆ ಬರೋಬ್ಬರಿ ಪ್ರತಿ ತಿಂಗಳ 6ನೇ ತಾರೀಕು ರೇಷನ್ ಅಂಗಡಿಗಳಿಗೆ ರೇಷನ್ ಬರುತ್ತೆ, ಅಕ್ಕಿ ಬರುತ್ತೆ, ಅಲ್ಲಿ ವಿತರಣೆ ಆಗತ್ತೆ. ವಿತರಣೆಯಾದ ತಕ್ಷಣ ಈ ಗ್ಯಾಂಗ್ಗಳು ಅಂದ್ರೆ ವಿಜಯಪುರದ ಮೂಲೆಯಲ್ಲಿ ಕೂಡ ಈ ಗ್ಯಾಂಗ್ ಹುಟ್ಕೊಂಡಿದ್ದಾವೆ. ಎಲ್ಲರೂ ಕೂಡ ಕಾರ್ಯಾಚರಣೆಗೆ ಇಳಿತಾರೆ. ಪ್ರತಿ ಏರಿಯಾಗಳಿಗೆ ಹೋಗ್ತಾರೆ, ಬಡಾವಣೆಗಳಿಗೆ ಹೋಗ್ತಾರೆ, ಓಣಿಗಳಿಗೆ ಹೋಗ್ತಾರೆ. ಅಲ್ಲಿ ಏನಂತಂದ್ರೆ ಯಾರ ಮನೆಗಳಿಗೆ BPL ಕಾರ್ಡ್ ಇಂದ ಅಕ್ಕಿ ಬಂದಿದೆಯೋ ನಮಗೆ ಕೊಡಿ, ನಾವು ದುಡ್ಡನ್ನ ಕೊಡ್ತೀವಿ ಅಂತ ಪುಸಲಾಯಿಸ್ತಾರೆ. ಅಲ್ಲಿ ಸಂಗ್ರಹವಾದಂತ ಅಕ್ಕಿ ಹಾಗಾದ್ರೆ ಎಲ್ಲಿ ಹೋಗುತ್ತೆ ಅನ್ನುವಂಥದ್ದು. ಅದಕ್ಕೆ ಈ ಎಲ್ಲಾ ಸಂಗ್ರಹವಾದಂತ ಅಕ್ಕಿ ಏನಂತಂದ್ರೆ ಇದು ಓರ್ವ ವ್ಯಕ್ತಿಗೆ ಹೋಗುತ್ತೆ. ಅಂದ್ರೆ ಆತ ಕಿಂಗ್ ಪಿನ್ ಆಗಿರ್ತಾನೆ, ಆತನಿಗೆ ಹೋಗಿ ಸೇರುತ್ತೆ. ಅಲ್ಲಿಂದ ಏನಂತಂದ್ರೆ ಅಕ್ಕಿ ಮಹಾರಾಷ್ಟ್ರವನ್ನ ಸೇರ್ಕೊಳ್ಳುತ್ತೆ. ಅಂದ್ರೆ ಈ ರೀತಿಯಾಗಿ ಇದೊಂದು ಏನಂತಂದ್ರೆ ಅನ್ನಭಾಗ್ಯ ಅಕ್ಕಿಯ ಕಳ್ಳದಂಧೆ ನಡೀತಾ ಇರುವಂತದ್ದು. ಹಾಗಿದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಈವರೆಗೆ ಎಷ್ಟು ಅಕ್ಕಿ ಕೇಸ್ಗಳಾಗಿದ್ದಾವೆ, ಎಷ್ಟು ಕೇಸ್ಗಳನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಅನ್ನೋದನ್ನ ನೋಡೋದಾದ್ರೆ 2021ರಲ್ಲಿ ಪ್ರತಿಮಾ 71 ಲಕ್ಷ ಮೌಲ್ಯದ 350 ಟನ್ ಅಷ್ಟು ಅಕ್ಕಿ ಏನಂತಂದ್ರೆ ಅಕ್ರಮವಾಗಿ ಸಾಗಾಟವಾಗ್ತದೆ ಅಕ್ಕಿ ಪತ್ತೆಯಾಗಿದೆ. ಅದೇ ರೀತಿ 2022ರಲ್ಲಿ 22 ಕೇಸ್ಗಳು ಪತ್ತೆಯಾಗಿದ್ದಾವೆ. 159 ಟನ್ ಅಷ್ಟು ಏನಂತಂದ್ರೆ ಅಕ್ಕಿ ಅಂದ್ರೆ ಕಳ್ಳ ಮಾರ್ಗವಾಗಿ ಮಹಾರಾಷ್ಟ್ರವನ್ನ ಸೇರ್ತಕ್ಕಂಥ ಅಕ್ಕಿ ಏನಂತಾರೆ ಸಿಕ್ಕಾಕೊಂಡಿರುತ್ತದೆ. ಅದರಲ್ಲೂ ಕೂಡ 2023ರಲ್ಲಿ 20 ಕೇಸ್ಗಳಾಗಿದ್ದಾವೆ. 174 ಟನ್ ಅಷ್ಟು ಏನಂತಂದ್ರೆ ಅಕ್ಕಿ ವಶಕ್ಕೆ ತಗೊಂಡಿದ್ರೆ 26 ಜನರ ಮೇಲೆ ಕೇಸ್ ಆಗಿದೆ. ಅಂದ್ರೆ ಮೇಲಿಂದ ಮೇಲೆ ಪೊಲೀಸರು ಈ ಅಕ್ಕಿ ಸಾಗಾಟವನ್ನ ತಡೆಯೋದಕ್ಕೆ ಅವುಗಳ ಮೇಲೆ ರೇಡ್ ನಡೆಸ್ತಾರೆ, ವಶಕ್ಕೆ ಪಡೆದುಕೊಳ್ತಾರೆ. ಆದ್ರೂ ಸಹ ಇದೊಂದು ತರ ನಾಯಿ ಕೊಡೆಯಂತೆ ಹಬ್ಬಿಕೊಂಡಿರುವಂತದ್ದು. ನಾವು ಎಲ್ಲಿ ನೋಡಿದ್ರು ಸಹ ವಿಜಯಪುರದ ಮೂಲೆಯಲ್ಲಿ ಕೂಡ ಪ್ರತಿ ತಿಂಗಳ ಆರಂಭದಲ್ಲಿ ಏನ್ ರೇಷನ್ ಕೊಡ್ಲಿಕ್ಕೆ ಶುರು ಮಾಡ್ತಾರೋ ಆ ಸಮಯದಲ್ಲಿ ಇದೊಂದು ಅಕ್ಕಿಯ ಕಳ್ಳದಂಧೆ ಶುರುವಾಗುತ್ತೆ. ಮನೆಗೆ ಹೋಗ್ತಾರೆ, BPL ಕಾರ್ಡ್ ಯಾರುತ್ತೆ ಅವ್ರನ್ನ ಸಂಪರ್ಕ ಮಾಡಿ ಅಕ್ಕಿಯನ್ನ ಖರೀದಿ ಮಾಡ್ತಾರೆ. ಇದು ಒಂದು ಮಾರ್ಗ. ಇದು ಓಣಿ ಬಡವಣಿಗಳಿಗೆ ಈ ರೀತಿಯ ಮಹಿಳೆಯರು, ಬೇರೆ ವ್ಯಕ್ತಿಗಳು ತಮ್ಮ ಟಮಟ ಮೂಲಕ ಇದು ಒಂದು ವೇ ಆದ್ರೆ, ಇನ್ನೊಂದು ಕಡೆಗೆ ವಿಜಯಪುರದ ಪ್ರತಿಷ್ಠಿತ LBS ಮಾರ್ಕೆಟ್ ಅಲ್ಲೂ ಕೂಡ ಈ ದಂಧೆ ಇದೆ. ಅಲ್ಲಿ ಏನಂತಂದ್ರೆ ಅಡತಿ ಅಂಗಡಿಗಳಂತಿರ್ತವೆ, ಅಲ್ಲಿ ಕಾಳು ಕಡಿಯನ್ನ ಮಾರ್ತಾರೆ. ಅವರು ಸಹ ಏನಂತಂದ್ರೆ
ರೇಷನ್ ಅಕ್ಕಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಅವರು ಏನಂತಂದ್ರೆ 17 ರೂಪಾಯಿ 16ರಿಂದ 17 ರೂಪಾಯಿಯನ್ನು ಕೊಡ್ತಾರೆ. ಅಲ್ಲಿಂದ ಅಕ್ಕಿ ಸಂಗ್ರಹವಾದಂತಹ ಅಕ್ಕಿ ಮುಂದೆ 20-22 ರೂಪಾಯಿ ಈ ರೀತಿ ಮಹಾರಾಷ್ಟ್ರಕ್ಕೆ ಮಾರಾಟವಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಷಡಕ್ಷರಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದ್ರ ಬಗ್ಗೆ ಸರ್ಕಾರ ಒಂದು ಕಠಿಣ ಕ್ರಮ ತೆಗೆದುಕೊಳ್ಳಲೇಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.